ನಮಸ್ಕಾರ ಸ್ನೇಹಿತರೆ, ನ್ಯೂಸ್ A5ಗೆ ಸ್ವಾಗತ. ಸುಪ್ರಸಿದ್ಧ ಸುಗುಟೂರು ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. ಮಂಗಳವಾರ ಆರಂಭವಾಗುವ ಸುಗುಟೂರು ಜಾತ್ರೆಗೆ ಸಾವಿರಾರು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಹೌದು, ಸುಗುಟೂರಿನಲ್ಲಿ 16ರಿಂದ 17 ಜಾತಿಯ ಜನರಿದ್ರೂ ಕೂಡ ಹೊಂದಾಣಿಕೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ದೇವರ ಕಾರ್ಯವನ್ನು ಸುಸೂತ್ರವಾಗಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇನ್ನು ಮಂಗಳವಾರದ ದಿನ ಪ್ರಾರಂಭವಾಗುವ ಈ ರಥೋತ್ಸವ 15 ದಿನಗಳ ಕಾಲ ನಡೆಯುತ್ತೆ. ವಿಶೇಷವಾಗಿ ರಾವಣ ವಾಹನೋತ್ಸವ ಕಾರ್ಯಕ್ರಮ ಅತ್ಯಂತ ಭರ್ಜರಿಯಾಗಿ ನಡೆಯುತ್ತೆ ಅಂತ ಹೇಳಬಹುದು. ರಾವಣನ ಮೇಲೆ ಶಿವನ ಮೂರ್ತಿಯನ್ನು ಕೂರಿಸಿ ರಾವಣ ವಾಹನೋತ್ಸವ ನಡೆಸೋದು ಈ ಜಾತ್ರೆಯ ವಿಶೇಷವಾಗಿದ್ದು, ಈ ಜಾತ್ರೆಗೆ ಸುಮಾರು 25,000 ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಇನ್ನು ಅದಕ್ಕಿಂತ ಮೊದಲು ಅಂದರೆ ಮಂಗಳವಾರದ ದಿನ ಬೆಳಗ್ಗೆ 8 ಗಂಟೆ ಸುಮಾರಿಗೆ ದೀಪೋತ್ಸವವನ್ನು ಮಾಡಲಾಗ್ತದೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಊರಿನ ಎಲ್ಲರೂ ಕೂಡ ತಂಬಿಟ್ಟಿನ ಆರತಿಯನ್ನು ಮಾಡಿಕೊಂಡು ದೀಪವನ್ನು ಬೆಳಗಿಸ್ತಾರೆ. ಅದಾದ ನಂತರ ಮನೆಯಲ್ಲಿ ಹಬ್ಬದೂಟವನ್ನು ಮಾಡಿ ಬಂಧು ಬಾಂಧವರೆಲ್ಲರೂ ಕೂಡ ಜೊತೆಯಾಗಿ ಕೂತು ಊಟವನ್ನು ಸೇವಿಸ್ತಾರೆ. ಊಟವನ್ನು ಸೇವಿಸೋದು ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಬಹುದು. ಸುಮಾರು ಈ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ 8ರಿಂದ 10,000 ಜನರು ಸೇರ್ತಾರೆ. ಹೀಗಾಗಿ ಸುಗುಟೂರು ಜಾತ್ರಾ ಮಹೋತ್ಸವದ ಈ ದೀಪೋತ್ಸವ ತುಂಬಾನೇ ವಿಶೇಷ ಅಂತ ಹೇಳಬಹುದು. ಇನ್ನು ದೀಪಾರಾಧನೆಗೂ ಮುನ್ನವೇ ರಾಮ ದೇವಸ್ಥಾನದ ಕಟ್ಟಿಯಲ್ಲಿ ಊರಿನ ಎಲ್ಲರೂ ಕೂಡ ಸೇರಿ ದೀಪಾರಾಧನೆಗೆ ದಿನಾಂಕವನ್ನು ನಿಗದಿ ಮಾಡಿಕೊಳ್ತಾರೆ. ಅದಾದ ನಂತರ ಸುಗುಟೂರಿನ ಜಾತ್ರೆ ಆರಂಭವಾಗುತ್ತೆ. ಹೌದು, 15 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆಗೆ ಮುಖ್ಯವಾಗಿ 8ರಿಂದ 10 ದೇವಸ್ಥಾನದಲ್ಲಿ ಪ್ರತಿದಿನ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ವಿಶೇಷವಾಗಿ ತಮ್ಮ ಊರುಗಳಲ್ಲಿ ಶಾಂತಿ ನೆಲೆಸಲಿ ಅಂತ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. ಮುಖ್ಯವಾಗಿ ಕೋಲಾರಮ್ಮ, ಈರ್ಲಪ್ಪ, ಸಪ್ಪಲ್ಲಮ್ಮ, ಕಾಟೇರಮ್ಮ, ಗಂಗಮ್ಮ, ಮಧುರಮ್ಮ ಹೀಗೆ 8ರಿಂದ 10 ದೇವರಿಗೆ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಹರಕೆ ಹೊತ್ತವರು ತಂಬಿಟ್ಟಿನ ದೀಪವನ್ನು ಮಾಡ್ಕೊಂಡು ಬಂದು ದೀಪವನ್ನು ಬೆಳಗಿಸೋದು ವಿಶೇಷ. ಇನ್ನು ಪ್ರತಿ ವರ್ಷಕ್ಕೊಮ್ಮೆ ನಡೀತಿದ್ದ ಈ ಜಾತ್ರಾ ಮಹೋತ್ಸವ 3-4 ವರ್ಷಗಳಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ MLA ಆದಂತಹ ವೆಂಕಟ ಶಿವರೆಡ್ಡಿ ಜೊತೆಗೆ JDS ಮುಖಂಡ CMR ಶ್ರೀನಾಥ್ ಅವರು ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಹೀಗಾಗಿ ಭಕ್ತರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಸುಗುಟೂರಿನ ನಾರಾಯಣಗೌಡರು ಮಾಜಿ ಅಧ್ಯಕ್ಷರು ಈ ಮೂಲಕ ತಿಳಿಸಿದ್ದಾರೆ. ಸುಮಾರು 8 ದೇವಸ್ಥಾನಗಳಿದ್ದಾವೆ. ರಾಮ ಈಶ್ವರ ದೇವಸ್ಥಾನ, ಶನಿವಾರಮ್ಮ, ಗಂಗಮ್ಮ, ಮದ್ದೂರಮ್ಮ, ಕಾಳಿಕಾಂಬ, ಚೌಡೇಶ್ವರಿ ಈ ಥರ ದೇವಸ್ಥಾನಗಳೆಲ್ಲ ಇರೋದು. ಎಲ್ಲದರಲ್ಲೂ ಪ್ರತಿನಿತ್ಯ ಪೂಜೆಗಳು ನಡೀತವೆ. ಅದೇ ರೀತಿಯಲ್ಲಿ ವರ್ಷಕ್ಕೊಂದ್ಸರಿ ಊರಿನಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳ್ಬಿಟ್ಟು ನಾವು ದೀಪೋತ್ಸವ ಅಂತ ಮಾಡ್ತೀವಿ. ಒಂದು 7ರಿಂದ 8 ದೇವತೆಗಳಿಗೆ ನಾವು 8 ದೇವತೆಗಳಿಗೆ ದೀಪೋತ್ಸವ ಮಾಡ್ತೀವಿ. ಮೊದಲನೇದಾಗಿ ಕೋಲಾರಮ್ಮನಿಗೆ, ಅಲ್ಲಿಂದ ಈರ್ಲಪ್ಪ, ಸಪ್ಲಮ್ಮ, ಕುಂಟಿಗಂಗಮ್ಮ, ನೆರಡಮ್ಮ, ಆಮೇಲೆ ಕಾಟೇರಮ್ಮ, ಆಮೇಲೆ ಗಂಗಮ್ಮ, ಮದ್ದೂರಮ್ಮ ಈ ಥರ ಎಲ್ಲ ದೇವರಿಗೂ ಇಲ್ಲಿ ಊರಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ದೀಪಗಳು ಮಾಡಿ ದೀಪಗಳನ್ನು ಬೆಳಗಿ ಅವರ ಹರಕೆಯನ್ನು ತೀರಿಸ್ಕೊಳ್ತೀವಿ. ಇದು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಒಂದು 3-4 ವರ್ಷಗಳಿಂದ ಏನಂದರೆ ಇಲ್ಲಿ ಊರಿನಲ್ಲಿ ಜಾಸ್ತಿ ಫಂಕ್ಷನ್ಗಳು ಜಾಸ್ತಿ ನಡೀತರಿಂದ ಕೆಲವರು ಎಲ್ಲರೂ ಅಟ್ಲೀಸ್ಟ್ 1 ವರ್ಷ ಬಿಟ್ಟು ಮಾಡಿರಿ ಅಂತ ಹೇಳಿದ ಮೇಲೆ ನಾವು ಪ್ರತಿ 1-2 ವರ್ಷಕ್ಕೆ ಒಂದ್ಸರಿ ಈಗ ಅದೇ ಕಾರ್ಯಕ್ರಮನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಳೆ ದಿನ ಮಂಗಳವಾರ ಬೆಳಿಗ್ಗೆ 8 ಗಂಟೆಗೆ ಇದು ದೀಪಗಳ ಕಾರ್ಯಕ್ರಮ ಸುತ್ತೂರಿನಲ್ಲಿದೆ. ಇದಕ್ಕೆ ಊರಿನ ಎಲ್ಲರೂ ಅವರವರ ನೆಂಟರಿಷ್ಟರು ಸುಮಾರು ಒಂದು 10ರಿಂದ 15,000 ಜನಸಂಖ್ಯೆ ಇಲ್ಲಿ ಸೇರ್ತಾರೆ. ಭಾಳ ವಿಜೃಂಭಣೆಯಿಂದ ಈ ದೀಪೋತ್ಸವ ಕಾರ್ಯಕ್ರಮಗಳು ನಡೀತದೆ. ಎಲ್ಲ ಒಂದು ಒಳ್ಳೆಯ ಅವರವ್ರ ಮನೆಗಳಲ್ಲಿ ಒಂದು ಒಳ್ಳೆಯ ಊಟ ಇದೆಲ್ಲ ನಿಲ್ಲಿಸ್ಕೊಂಡು ಅವರವ್ರ ಇದಕ್ಕೆ ಹೋಗ್ತಾರೆ. ಮತ್ತು ಏನಂದರೆ ಒಂದು ಸಂಸಾರದಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಇದು ಎಲ್ಲರೂ ಒಂದು ಕಡೆ ಸೇರೋ ಅಂತ ಒಂದು ಫಂಕ್ಷನ್ ಅಂದರೆ ದೀಪಗಳು ಏನಕ್ಕೆ ಮಾಡ್ತೀವಿ ಅಂದರೆ ನೆಂಟರುಗಳು, ಫ್ರೆಂಡ್ಸು ಎಲ್ಲರೂ ಒಂದು ಕಡೆ ಸೇರಿ ಒಂದು ಇದನ್ನ ಗೆಟ್ ಟುಗೆದರ್ ಅಂತಾರಲ್ಲ ಆ ಥರ ಇದು ಒಂದು ಫಂಕ್ಷನ್ ನಡೀತದೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತದೆ. ಇಷ್ಟು ನಮ್ಮ ಒಂದು ಊರಿನ ಒಂದು ಇದು ಹೇಳ್ಬೇಕಂದ್ರೆ ಇನ್ನು ಹೇಳೋದು ಸಾಕಷ್ಟಿದೆ.